ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್. ನಾನು ಇವತ್ತು ವಿಡಿಯೋನ ಬೆಳಗ್ಗೆ 8 ಗಂಟೆಯಿಂದ ಶುರು ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ ನಾನು, ರಮ್ಯಾ, ಅಥರ್ವ ಮತ್ತು ಎಲ್ಲರೂ ಫ್ಯಾಮಿಲಿಯವರು GRSಗೆ ಹೋಗಿದ್ವಿ. ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ, ಸಖತ್ತಾಗಿತ್ತು. ಜೊತೆಗೆ ನಿನ್ನೆ ಟಯರ್ಡ್ ಆಗಿತ್ತು ಅಂದ್ಬಿಟ್ಟು ಇವತ್ತು ಅಥರ್ವನೂ ಸ್ಕೂಲಿಗೆ ರಜಾ, ನಾನೂ ರಜಾ, ಎಲ್ಲರೂ ರಜಾ ಮಾಡಿ ಆರಾಮಾಗಿ ರೆಸ್ಟ್ ಮಾಡುವ ಇವತ್ತು ಅಂದ್ಕೊಂಡ್ವಿ. ರೆಸ್ಟ್ ಮಾಡ್ತಾ ಕೂತ್ರೆ ಮನೆ ಕೆಲಸ ಮಾಡೋದು ಯಾರು, ತಿಂಡಿ ಮಾಡೋರು ಯಾರು, ಅಡುಗೆ ಮಾಡೋರು ಯಾರು, ಇವೆಲ್ಲ ಇದ್ದೆ. ಈ ತಿಂಡಿ, ಊಟ, ಅಡುಗೆ ಇವೆಲ್ಲ ಮಾಡದೇ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇದೆಲ್ಲ ಇಲ್ಲ ಅಂದರೆ ಎಷ್ಟು ಚೆನ್ನಾಗಿರೋದಲ್ವಾ? ನಿನ್ನೆ ಏನಾಯ್ತು ಅಂದರೆ ದೋಸೆಗೆ ಯಾವತ್ತು ಹಾಕಿದ್ರಮ್ಯ? ಮೊನ್ನೆ ನೈಟ್ ಅಲ್ವಾ? ನೆನ್ನೆಗೆ ದೋಸೆ ಅಂತ ಹಾಕಿದ್ವಿ. ನೆನ್ನೆ ದೋಸೆ ಎಲ್ಲರೂ GRSಗೆ ಹೋಗೋ ಅರ್ಜೆಂಟಲ್ಲಿ ಎರಡೆರಡು ದೋಸೆ ತಿನ್ಬಿಟ್ಟು ಹೋದ್ವಿ. ಸೊ ಅದೇ ಸಂಪಳ ಇತ್ತಲ್ಲ, ಅದು ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ನೆನ್ನೆ ಫ್ರಿಡ್ಜ್ಗೆ ಇಟ್ಬಿಟ್ಟು ಹೋಗಿದ್ವಿ GRSಗೆ ಹೋಗ್ಬೇಕಾರೆ. ಇವಾಗ ಏನಾಯಿತು, ಅದೇ ದೋಸೆ ಸಂಪಳಕ್ಕೆ ಏನೋ ಕ್ಯಾರೆಟ್ ಏನೇನೋ ಹಾಕಿ ಏನೋ ಮಾಡ್ತಾಯಿದ್ಲು ನನ್ನ ಹೆಂಡ್ತಿ. ನಾನು ಸ್ವಲ್ಪ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿಬಿಡು ಅಂದ್ಬಿಟ್ಟು ಮಾರ್ಕೆಟ್ಗೆ ಹೋಗ್ಬಿಟ್ಟು ಮೊಳಕೆ ಕಟ್ಟಿರೋ ಕಾಳುಗಳನ್ನೆಲ್ಲ ತಂದೆ. ಸ್ವಲ್ಪ ಪ್ರೋಟೀನ್ಸ್ ಎಲ್ಲ ಸಿಗುತ್ತೆ ಅದರಲ್ಲಿ ಅಂದ್ಬಿಟ್ಟು. ಸೊ ಹಾಗಾಗಿ ಮಾಡ್ಕೊಬೋದು, ಬಟ್ ಇವಾಗ ಎಮರ್ಜೆನ್ಸಿ ನೆನೆ ಹಾಕು. ನಮ್ಮನೇಲಿ ಆ್ಯಕ್ಚುಲಿ ಕಾಳುಗಳೆಲ್ಲ ಇವೆ. ಸೊ ಈಗೇನಪ್ಪ ಅಂದರೆ ಅರ್ಜೆಂಟ್ಗೆ ಅವೆಲ್ಲ ಮೊಳಕೆ ಮಾಡೋಕ್ಕಾಗಲ್ವಲ್ಲ. ಸೊ ಮೊಳಕೆ ಕಟ್ಟಿ ತಿಂದರೆ ಅದು ಸ್ವಲ್ಪ ಹೆಲ್ದಿ ಅಂದ್ಬಿಟ್ಟು ರಮ್ಯಾ ತಂದುಬಿಡ್ತೀನಿ ಅಂತ ಅಂದೆ. ಸೊ ಹಾಗೆ ತೆಂಗಿನಕಾಯಿ ಇದಿರಲಿಲ್ಲ, ಅದನ್ನು ತೊಗೊಂಬರ್ಬೇಕಿತ್ತು ಅಂಗಡಿಗೆ ಹೋಗಿ. ಈಗ ದೋಸೆಗೆ ಚಟ್ನಿ ಮಾಡೋದಕ್ಕೆ ಹಾಗೆ ಅದನ್ನು ತಂದುಬಿಡ್ತೀನಿ ಅಂದ್ಬಿಟ್ಟು ಹೋಗಿ ತೊಗೊಂಡು ಬಂದೆ. ಈಗ ರಮ್ಯಾ ಅವರು ತಿಂಡಿ ಏನೋ ಅಥರ್ವಂಗೆ ಹಾಕೋಟಾ? ಇನ್ನು ಹೌದು, ಎದ್ದಿದ್ದು ಲೇಟು. ಜೊತೆಗೆ ನಾನು ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ. ರಮ್ಯಾ ಅಡುಗೆ ಮನೆ ನೋಡ್ತಾ ಇದ್ದಾರೆ. ಕಸ ಎಲ್ಲ ಗುಡಿಸಿ ಸ್ವಲ್ಪ ಎದ್ದಿದ್ದು ಲೇಟ್ ಆಯ್ತಿಲ್ಲ ಅಂದರೆ ಕಾಮನಾಗಿ ಬೇಗ ಕಸ ಗುಡಿಸೋ ಪ್ರೋಗ್ರಾಮ್ ಎಲ್ಲ ಬೇಗ ಆಗಿಬಿಡುತ್ತೆ. ಇಲ್ಲಿ ನೋಡಿ ನನ್ನ ಮಗ ದೋಸೆ ತಿಂತಾ ಇದ್ದಾನೆ. ಡೈನಿಂಗ್ ಟೇಬಲ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ನಾವು. ಡೈನಿಂಗ್ ಟೇಬಲ್ ತೊಗೊಂಡು ಬರೀ ಬಟ್ಟೆ ಹಾಕ್ತಾಯಿದ್ವಿ. ನನ್ನ ಹೆಂಡ್ತಿ ಈಗ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿಬಿಟ್ಟವ್ರೆ, ನಿಂದು ಏನಾದ್ರು ಒಂದು ಬಟ್ಟೆ ಸಿಕ್ಕರೆ ತೊಗೊಂಡೋಗಿ ಬೀದಿಗೆ ಬಿಸಾಕ್ತೀನಿ ಅಂತ. ಸೊ ಅದಕ್ಕೆ ನಾನು ಬೀದಿಗೆಲ್ಲ ಬಿಸಾಕ್ಸ್ಕೊಳ್ಳೋಷ್ಟು ಬಟ್ಟೆ ನನ್ನ ಹತ್ರ ಇಲ್ಲ ಫ್ರೆಂಡ್ಸ್. ಅದಕ್ಕೆ ಬೇಡ ಅಂಥೇಳಿ, ಬಿಸಾಕೋದು ಬೇಡ ಅಂತ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾನು ಕಬೋರ್ಡ್ಗಳಿಗೆ ನಾನು ಇಟ್ಕೊಂಡಿದ್ದೀನಿ. ಲೇಟಾಗೋಯ್ತು ಮನೆಗೆ ಬಂದು. ನಾವು ಅಲ್ಲೇನು ಸ್ನಾನ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ, ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ. ಚೇಂಜ್ ಮಾಡ್ಕೊಂಡು ಮನೆಗೆ ಬಂದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ವಿ. ಫ್ರೆಶ್ ಅಪ್ ಆಗಿ ನನಗೆ ಬೇರೆ ಕ್ಲೈಂಟ್ಸ್ಗಳಿದ್ರು, ಅವ್ರ ಮನೆ ತೋರಿಸೋದೆಲ್ಲ ಇತ್ತು. ಅಷ್ಟೊತ್ತೊಂದು ರಾತ್ರಿಯಲ್ಲೇ ಬಂದು ಮನೆಯೆಲ್ಲ ತೋರಿಸಿ ಆಮೇಲೆ ಸಾಂಬಾರು ಎಲ್ಲ ಅದೇ ಇತ್ತಲ್ಲ ರಮ್ಯಾ, ಮೊನ್ನೆ ನನ್ನ ಬಾಮೈದ ಮತ್ತು ನಾನು ಅದನ್ನೇ ಇದಕ್ಕೆ ಕರ್ತಿದ್ವಲ್ಲ, ಹೋಳಿಗೆ ಸಾಂಬಾರು. ಸೊ ಅದನ್ನೇ ಬಿಸಿ ಮಾಡಿ ಇಟ್ಟೋಗಿದ್ವಿ ಬೆಳಗ್ಗೆ. ಪುನಃ ತಲೆ ಕೆಡ್ಸ್ಕೊಳ್ಳಲ್ಲ, ಆಮೇಲೆ 3 ದಿನ 4 ದಿನಕ್ಕೆ ಆಗಷ್ಟೆಲ್ಲ ಇರಲ್ಲ. ಅವತ್ತು ಮಾಡಿದ್ದು ಮೊನ್ನೆ ನೈಟಿಗೆ ಮಾಡಿ ಇವತ್ತು ನೈಟು 1 ದಿನ 2 ಟೈಮ್ ತಿಂತೀವಿ ಅಷ್ಟೇ. 2 ಟೈಮ್ ತಿಂತೀವಿ ಅಂತ ಉಳ್ಕೊಂಡಿದ್ದನ್ನ ತಮ್ಲ ತಿನ್ಬಾರ್ದು. ಅಕಸ್ಮಾತ್ ನಾವು GRSಗೆ ಹೋಗಿಲ್ಲ ಅಂದರೆ ನಿನ್ನೆ ನಾನ್ ವೆಜ್ ಪ್ಲಾನ್ ಇರೋದು. ಆಮೇಲೆ ಆ ಸಾಂಬಾರು ಅದೇನು ನಾನು ಅಥರ್ವ ರಮ್ಯಾ 3 ಜನಕ್ಕೆ ಆಗಷ್ಟಿತ್ತು. ಅದು ಆಗ ವೇಸ್ಟೇನೆ. ಅದು ಏನು ಮಾಡ್ತಾಯಿದ್ವಿ, ಇದನ್ನು ಇನ್ನೂ ಕಂಟಿನ್ಯೂ ಮಾಡ್ತಾ ಇರಲಿಲ್ಲ, ಫ್ರಿಡ್ಜ್ಗೆಲ್ಲ ಇಡೋದು ಆ ಥರ ಎಲ್ಲ ಮಾಡ್ತಾ ಇರಲಿಲ್ಲ. ನಾನ್ ವೆಜ್ ಮಾಡ್ಕೊಂಡಾಗ ಬೆಳಿಗ್ಗೆ ತಿಂಡಿಗೆ ದೋಸೆ ಇತ್ತು. ಸೊ ಏನು ಮಾಡ್ತಿದ್ವಿ, ಮಧ್ಯಾಹ್ನಕ್ಕೆ ನಾನ್ ವೆಜ್ ಏನಾದರೂ ಮಾಡ್ಕೊಡ್ತಿದ್ವಿ, ಗ್ರೇವಿ ಗಿವಿ ಆ ಥರ, ರಾತ್ರಿಗೂ ಆಗೋ ಥರ. ಸೊ ಹಾಗಾಗಿ ಇನ್ನೊಂದೇನಪ್ಪ ಅಂದರೆ ರಮ್ಯಾ, ಅಡುಗೆ ಮನೇಲಿ ಎಷ್ಟು ಕೆಲಸ ಮಾಡಿದ್ರು ಮಾಡೋದಿದ್ದೇ ಇರುತ್ತೆ ಅಲ್ವಾ? ನಿಜ, ಸಿಕ್ಕಾಪಟ್ಟೆ ಕೆಲಸಗಳೇ ಇರುತ್ತೆ. ಮಾಡಬೇಕು ಸಿಕ್ಕಾಪಟ್ಟೆ ಸೆಕೆ ಸ್ಟಾರ್ಟ್ ಆಗ್ಬಿಟ್ಟೈತಿ ನೋಡಿ. ಆಲ್ರೆಡಿ ಸ್ವಲ್ಪ ಕಸ ಗುಡಿಸಿದ್ದು ಆಗಲೇ ಬೆವರು ಸ್ಟಾರ್ಟ್ ಆಗ್ಬಿಡ್ತು. ಅದ್ರ ಜೊತೆಗೆ ಲೈಟ್ಸ್ ಎಲ್ಲ ಹಾಕೊಂಡ್ರಂತೂ ಇನ್ನೂ ಸೆಕೆ. ರಮ್ಯಾ, ಇವತ್ತೊಂದು ಪ್ಲ್ಯಾನ್ಸ್ ಏನಮ್ಮ? ಏನಾದರೂ ಹೋಗೋದಿದೆಯಾ? ರೆಸ್ಟ್ ಮಾಡ್ತೀಯಾ? ನೋಡಿ, ರಜಾ ಅಂದ್ಬಿಟ್ಟು ಏನು ನಾವೇನು ರೆಸ್ಟ್ ಮಾಡಲ್ಲ, ರಜಾ ಹಾಕೊಂಡಿದ್ವಿ ಅಂದ್ಬಿಟ್ಟು. ಅದರಲ್ಲೂ ಏನೇನಾದರೂ ಕೆಲಸಗಳಿರ್ತವೆ. ಈ ಮನೆ ಕ್ಲೀನ್ ಮಾಡೋಕ್ಕಂತೂ ಅರ್ಧ ದಿನ. ಮೊನ್ನೆ ಹಂಗೆ ಆಗಿತ್ತು, ಶನಿವಾರ ಎಷ್ಟು ಕೆಲಸ ಮಾಡಿದ್ವಿ. ಶನಿವಾರ ಅಂದರೆ ಅದೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ ನಾವು, ಡೀಪ್ ಕ್ಲೀನ್ ಮಾಡ್ತಾಯಿದ್ವಿ. ವೀಡಿಯೋ ಅಂತ ಹೋದ್ರೆ ಅರ್ಧ ಸ್ವಲ್ಪ ಇದಾಗ್ಬಿಡುತ್ತೆ, ಇನ್ನೂ 1 ಅವರ್ ಲೇಟ್ ಆಗುತ್ತೆ. ನಾವೇನು ಬೇಡ ವೀಡಿಯೋ ಮಾಡ್ಕೊಳ್ಳೋದು, ಡೀಪ್ ಕ್ಲೀನ್ ಮಾಡ್ಕೊಂಬಿಡವ ಅಂದ್ಬಿಟ್ಟು ಮೊಬೈಲ್ ನೋಡ್ತಾ ಆರಾಮಾಗಿ ಕೂತಿದ್ದಾರೆ. ನಂಗೆ ಸೆಕೆಂಡ್ ಸ್ಯಾಟರ್ಡೇ ರಜಾ ಇತ್ತು, ಸ್ಕ್ರಾಲ್ ಮಾಡ್ಕೊಂಡು ಎದ್ದೇಳು ಅಂದ್ಬಿಟ್ಟು ಫೋನ್ ನೀನು ಮುಟ್ಟಂಗಿಲ್ಲ ನಾನು ಮುಟ್ಟೋದು ಬೇಡ ಅಂದ್ಬಿಟ್ಟು ಇಬ್ಬರೂ ಒಬ್ಬರು ಎಲ್ಲ ಐಟಮ್ಗಳನ್ನೆಲ್ಲ ಎಲ್ಲೆಲ್ಲಿ ಬೇಡದೇ ಇರೋದನ್ನೆಲ್ಲ ರಮ್ಯಾ ಫಿಲ್ಟ್ರ್ ಮಾಡ್ತಾ ಬಂದರು ಅವ್ರ ಡ್ರೆಸ್ಸಿಂಗ್ ಟೇಬಲಲ್ಲಿ. ನಾನು ಆಮೇಲೆ ಡ್ರೆಸ್ಸಿಂಗ್ ಟೇಬಲು ಮತ್ತು ಇದ್ದಿದ್ದಿಲ್ಲ TV ಸ್ಟ್ಯಾಂಡ್ ಪಕ್ಕ ಈ ಕಡೆ ಎಲ್ಲ ಬೇಡದಾರೆಲ್ಲ ಇಟ್ಬಿಟ್ಟಿದ್ವಿ, ಅದೆಲ್ಲ ಎಸಿತಾ ಬಂದರು. ನಾನೇನು ಮಾಡಿದೆ, ಅವಾಗ
ಮನೆ ಎಲ್ಲ ಕಸ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ, ಸ್ವಲ್ಪ ವ್ಯಾಕ್ಯೂಮ್ ಮಾಡ್ಕೊಂಡೆ ಸೋಫಾ ಎಲ್ಲನೂ. ಆಮೇಲೆ ಒರೆಸಿದ್ವಿ ನೀಟಾಗಿ ಮನೇನ. ಸೊ ಮನೆ ಡೀಪ್ ಕ್ಲೀನ್ ಆಯಿತು. ಇದನ್ನು ತರಿಸಿದ್ದಾರೆ ಅಡುಗೆ. ಹಾಂ, ನಾನು ಮನೆ ಕಸ ಗುಡಿಸ್ತಾ ಇರಬೇಕು, ಹಿಂಗೆ ವಿಡಿಯೋ ಮಾಡ್ಕೊಂಡೆ ಟೈಮ್ ವೇಸ್ಟ್ ಮಾಡ್ತಾರೆ ನನ್ನ ಹೆಂಡತಿ. ರೀ ತಿಂಡಿ ಯಾವ ಕಾಲಕ್ಕೆ ತಿಂತೀರಾ ಬನ್ನಿ ಬೇಗ ಅಂತಾರೆ. ಸೊ ಹಂಗಾಗಿ ನಿನ್ನೆ GRS ಇಂದ ಬಂದು ಸ್ನಾನ ಮಾಡಿದ್ದೆ. ಹಾಗಾಗಿ ಈಗ ಬ್ರಷ್ ಮಾಡ್ಕೊಂಡು ತಿಂಡಿ ತಿಂದ್ಬಿಡ್ತೀನಿ. ತಿಂಡಿ ತಿಂದು ಒಂದು 2 ಅವರ್ ಆದಮೇಲೆ ಸ್ನಾನ ಮಾಡ್ಕೊಂಡು ಬೇರೆ ಕೆಲಸಗಳನ್ನ ನೋಡ್ತೀನಿ. ಯಾಕೆಂದರೆ ಇವಾಗ ಇವೆಲ್ಲ ಮನೆ ಕೆಲಸ ಮಾಡಿ ಸ್ನಾನಕ್ಕೆಲ್ಲ ಹೋಗಿ ತಿಂಡಿ ತಿನ್ನೋಕ್ಕೆ ಲೇಟ್ ಆಗ್ಬಿಡುತ್ತೆ. ಆಲ್ರೆಡಿ ಹೊಟ್ಟೆ ಹಸಿತಾ ಇದೆ ಅಲ್ವಾ ರಮ್ಯಾ? ಓಕೆ ಬಾಯ್ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಇವತ್ತು ತಿಂಡಿ ದೋಸೆ ಮಾಡ್ತಾಯಿದ್ದೀನಿ. ದೋಸೆಗೆ ಏನು ಅದೇ ಇಟ್ಟಿತ್ತಲ್ಲ, ಏನು ಗೊತ್ತಾ, ಮತ್ತೆ ಈಗ ಏನು ಮಾಡೋದು ಅಂತ ಟೆನ್ಷನ್ ಆಗ್ತಾಯಿತ್ತು. ನೆನ್ನೆ ಹುಷಾರಾಗಿ ಅದಕ್ಕೇ ಹೋಗೋ ಅರ್ಜೆಂಟಲ್ಲಿ ತಿನ್ನಲಿಲ್ವಲ್ಲ ಅಂತ ಅಂದ್ಬಿಟ್ಟು ನೀಟಾಗಿ ಅದನ್ನು ಫ್ರಿಜ್ಜಿಗೆ ಎತ್ತಿಟ್ಬಿಟ್ಟು ಹೋಗಿದ್ದೆ. ಸೊ ಈಗ ಅದನ್ನೇ ಹಾಕ್ಕೊಡ್ತೀನಿ. ನಮ್ಮ ಅಮ್ಮಂಗೆ ದೋಸೆ ಅಂದರೆ ಇಷ್ಟ. ಸೊ ರಕ್ಷಿತಾ ಏನೋ ಇದು ವಾಂಗಿಬಾತ್ ಗೊಜ್ಜಿದೆ ಅಂತ ಹೇಳ್ತಾ ಇದ್ಲು. ಸೊ ಅದಕ್ಕೆ ಅಮ್ಮನಿಗೆ ಇಲ್ಲಿಗೆ ತಿಂಡಿಗೆ ಬಂದ್ಬಿಡಿ ಅಂತ ಹೇಳಿದೆ. ಬರ್ತಾರೆ ಇನ್ನೇನು ಚಿಂಟು ಮತ್ತು ಅಮ್ಮ ಬರ್ಬೋದು. ಮತ್ತು ಈಗ ನಿನ್ನೆ GRSಗೆ ಕರ್ಕೋಗ್ಬಿಟ್ಟು ಎಷ್ಟು ಎದುರುಕತ್ತಾರೆ ಗೊತ್ತಾ ಇವರು. ವೀಲಿಂಗ್ ಮಾಡಿ ಅಂತ ಅಂದ್ರೆ ಮಾಡ್ತಾರೆ. ಈ ತರ ಆಟಗಳು ಅಂತ ಅಂದ್ರೆ ಆಗಲ್ಲ. ಮಾಡ್ತೀಯ ಅದರಲ್ಲೆಲ್ಲ ನಾವು ಪಂಟ್ರುಗಳು ಅದು ಯಾವ್ಯಾವ್ದೋ ಗೇಮ್ ಕರ್ಕೊಂಡು ಹೋಗ್ಬಿಟ್ಟು ಜೀವ ಬಾಯಿ ಬಡ್ಕೋತವ್ರೆ. ಸ್ಟಾಪ್ ಸ್ಟಾಪ್. ನಾನು ಶಿವು ರಕ್ಷಿತ ನನಗೆ ರೈಸ್ ಐಟಮ್ ತಿನ್ಲಿಲ್ಲ ಅಂದ್ರೆ ಮೊದಲೇ ಆಗಲ್ಲ ನನಗೆ. ಒಂಥರ ಬೇಗ ಅನ್ಕಾನ್ಶಿಯಸ್ ತರ ಆಗ್ಬಿಡುತ್ತೆ ಅವ್ರಿಗೆ. ನನಗೆ ಅಲ್ಲಿ ಬೇರೆ ಓದ್ಬೋ ಟಯರ್ಡ್ ಬೇರೆ ಆಗ್ಬಿಟ್ಟಿತ್ತು. ಅಲ್ಲೆಲ್ಲ ನಡ್ಕೊಂಡು ಓಡಾಡ್ಕೊಂಡು ಮಕ್ಳನ್ನೆಲ್ಲ ಕಟ್ಕೊಂಡು ನಮ್ಗೆ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲೆಲ್ಲೋ ಮುಖ ನೋಡ್ಕೋತಾ ಇದೀವಿ. ನಾನು ಶಿವು ಚಿಂಟು ಅಲ್ಲಿ ಸ್ಟಾಪ್ ಮಾಡ್ಸಕ್ಕೂ ಆಗ್ತಾ ಇಲ್ಲ. ಅಪ್ಪ ದೇವ್ರೆ, ಅದೊಂದು ಬ್ಯಾಡ್ ಇನ್ಸಿಡೆಂಟ್. ಇವ್ರನ್ನ ಎಲ್ಲೂ ಇನ್ಯಾವತ್ತೂ ಕರ್ಕೊಂಡು ಹೋಗ್ಬಾರ್ದಪ್ಪ ಅನ್ಸ್ಬಿಡ್ತು ಅಲ್ವಾ ಅಂತಲ್ವಾ? ನನ್ನ ಮಗ ಹೊರಗಡೆ ಫೋನ್ ಕೊಟ್ಬಿಟ್ಟೋದ್ರೆ. ಫ್ರೆಂಡ್ಸ್, ನಮ್ಮವ್ವ ಹೇಳ್ಬಿಟ್ಟು ಹೋಗಿದ್ದಾರೆ. ನಿನ್ನೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ನಮ್ಮವ್ವ ಹೇಳ್ಬಿಟ್ಟು ಹೋಗಿದ್ದಾರೆ ಏನಂತ, ಎಲ್ಲೂ ಹೋಗ್ಬಾರ್ದು, ನಾವೆಲ್ಲೋ ಹೋಗ್ತೀವಿ, ನೀವೆಲ್ಲೂ ಹೋಗ್ಬಾರ್ದು, ಕುತ್ಕೋಬೇಕು ಅಂತ. ಅದಕ್ಕೆ ಕೂತಿದ್ದೀನಿ ಅಂತ ಕೂತ್ಕೊಂಡು ವಿಡಿಯೋ ಮಾಡೋದು. ಹೊರಗಡೆ ಗೇಮ್ ಆಡ್ಬಿಟ್ಟು ಬರ್ತೀವಿ, ಇಲ್ಲೇ ಕೂತಿರೋ ಎಲ್ಲೂ ಹೋಗ್ಬೇಡ ಅಂತ. ಅವ್ನು ಹೇಳಿರೋದು ನಾವೆಲ್ಲೋ ಹೋಗ್ತೀವಿ, ನೀವೆಲ್ಲೋ ಹೋಗ್ಬೇಡಿ ಅಂತ. ಸೊ ಈಗ ಮೊಳಕೆ ಕಾಳು ಸಾಂಬಾರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅವ್ನಿಗೆ ಅನ್ಸೈತಲ್ಲ ನೋಡು ವಿಡಿಯೋ ಮಾಡ್ಬೇಕು ಅದನ್ನ ಅಂತ. ಅವ್ನು ಬ್ಲಾಗರ್ ನೋಡಿ, ಬ್ಲಾಗರ್ ಮಗ ಅವನು. ನೋಡಿ ಫ್ರೆಂಡ್ಸ್ ಅಂತ ಮಾತಾಡೋನೆ, ಯೂಟ್ಯೂಬರ್ ಮಗ ಅಲ್ವಾ ಅವನು. ಅದಕ್ಕೆ ನಾನು ನಿನ್ನೆ ಮೊಬೈಲ್ ಬಂದ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ ನೈಟು, ಫೋಟೋಸ್ ಯಾವ್ಯಾವ ತೆಗ್ದಿದೀವಿ ಏನು ಅಂತ. ನೋಡಿದ್ರೆ ಒಂದು ವಿಡಿಯೋ ಯಾವುದೋ ಇವನೇ ಹೇಳಿದ್ದು, ಪಾಪ ಇದನ್ನ ಪ್ಲೇ ಮಾಡಿ ಅಂತ. ಸೊ ನಾನು ಮೊಳಕೆ ಕಾಳು ಸಾಂಬಾರ್ಗೂ ಈಗಲೇ ರೆಡಿ ಮಾಡ್ಬಿಡ್ತೀನಿ. ಏನು ಗೊತ್ತಾ, ಈ ಬೇಸಿಗೆಲಿ ಮಧ್ಯಾಹ್ನ ಆಗ್ತಾ ಅಡುಗೆ ಮನೇಲಿ ನಿಂತ್ಕೊಳ್ಳೋದಕ್ಕಾಗಲ್ಲ. ಈಗ ಆಲ್ರೆಡಿ ಬಿಸಿಲು ಶುರು ಆಗಿದೆ. ಈಗ ಇದಕ್ಕೂ ರೆಡಿ ಮಾಡಿಬಿಡ್ತೀನಿ ಸಾಂಬಾರ್ಗೂ. ನೋಡಿ ಫ್ರೆಂಡ್ಸ್, ಇನ್ನೂ ದೋಸೆ ಇಟ್ಟು ಇಷ್ಟು ಉಳಿದಿತ್ತು. ಇದನ್ನು ನೀಟಾಗಿ ಬಾಕ್ಸ್ಗೆ ಹಾಕಿ ಎತ್ತಿಟ್ಟಿದ್ದೆ. ಆಮೇಲೆ ನೀವು ಇದನ್ನು ಅಬ್ಸರ್ವ್ ಮಾಡಿರ್ತೀರಾ, ಏನಂದರೆ ದೋಸೆ ಇಟ್ಟು ಫ್ರೆಶ್ ಆಗಿ ರೆಡಿ ಆಗಿರುತ್ತೆ ನೋಡಿ. ಆವಾಗ ದೋಸೆ ಬರೋದೇ ಬೇರೆ ಥರ. ಈ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ನಾವು ದೋಸೆ ಹಾಕ್ತಾಗಲೇ ಬೇರೆ ಥರ ಬರುತ್ತೆ. ಸೊ ಅದೊಂಥರ ಸಾಫ್ಟಾಗಿ ಬರುತ್ತೆ. ಫಸ್ಟು ಫ್ರೆಶ್ ಆಗಿರೋದು ಹಾಕ್ತೀವಿ ನೋಡಿ ಅದು. ಸೊ ಇದು ಅಷ್ಟೊಂದು ಇದಾಗಿ ಬರಲ್ಲ, ಮಜಾ ಬರಲ್ಲ. ಆ್ಯಂಡ್ ಇಲ್ಲಿ ನಾನು ಸ್ವಲ್ಪ ಅದಕ್ಕೆ ಮಜಾ ಬರಲ್ಲ ಅಲ್ವಾ, ಅದಕ್ಕೆ ಕ್ಯಾರೆಟು ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಟ್ನಿ ಕೂಡ ರೆಡಿ ಆಗಿದೆ. ನಮ್ಮ ಅಮ್ಮಂಗೆ ವೆಯ್ಟ್ ಮಾಡ್ತಿದ್ದೀನಿ. ಅವ್ರು ಬಂದ ತಕ್ಷಣ ಎಲ್ರಿಗೂ ಒಟ್ಟಿಗೆ ಹಾಕ್ಕೊಡೋಣ ಅಂತ ಇಲ್ಲಿ ಚಟ್ನಿ ಕೂಡ ರುಬ್ಬಿಟ್ಕೊಂಡಿದ್ದೀನಿ. ನಮ್ಮಮ್ಮ ಇನ್ನೂ ಬರ್ತಾನೇ ಇಲ್ಲ. ಇಲ್ಲಿ ಬಂಟು ಅಮ್ಮನ ಜೊತೆನೇ ಇದ್ದ, ಅವನು ಕರ್ಕೊಬರ್ತಾರೆ, ಸ್ನಾನ ಮಾಡಿಸ್ಕೊಂಡು ಕರ್ಕೊಬರ್ತಾರಂತೆ. ಚಿಂಟುನೂ ಬರ್ತಾಳೆ. ಈಗ ಸಾಂಬಾರ್ಗೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನು. ಇನ್ನೂ ತಿಂದಾಗಿಲ್ವಾ ಅಥರ್ವ? ಒಂದು ದೋಸೆನೇ ಎಷ್ಟೊತ್ತು ತನಕ ತಿಂತೀಯಪ್ಪ ನೀನು? ಹಾಂ, ತಿನ್ನು. ನೋಡು 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 ನೋಡು. ಮಗ ಏನು ಗೊತ್ತಾ, ಬೇಗ ಎದ್ದು ಬಂದ ತಕ್ಷಣ ಎದ್ದು ಬಂದ್ಬಿಡ್ತಿದ್ದ. ಟಯರ್ಡ್ ಆಗಿತ್ತಲ್ಲ, ನಾನು ಎದ್ದು ಬಂದು ಸ್ವಲ್ಪ ಪಾತ್ರಗಳೆಲ್ಲ ಇತ್ತು, ನೆನೆ ತಿಂಡಿ ತಿಂದಿರೋದು ಬೆಳಗ್ಗೆ, ಅವೆಲ್ಲ ತೊಳಿತಾ ಇದ್ದೀನಿ. ಇನ್ನೂ ಮಲ್ಗವನೆ, ಟಯರ್ಡ್ ಆಗೋಗಿತ್ತಲ್ಲ. ಅವನು ಸಿಕ್ಕಾಬಿಟ್ಟೆ ಕುಡಿದ್ಬಿಟ್ಟ ನೆನೆ ನೀರಲ್ಲಿ. ಅದಕ್ಕೆ ಪಾಪ ರೆಸ್ಟ್ ಮಾಡಲಿ, ಸ್ಕೂಲ್ ಇದ್ದಿದ್ದೇನೆ, ರಜಾ ಮಾಡಿಸ್ತೀವಿ ಇವತ್ತು ಅವನಿಗೆ. ಬೇಜಾರ ಇತ್ತು ನಿಂಗೆ? ಚಿಂಟು ಯಾಕೆ ಬರಲಿಲ್ಲ? ಅಲ್ಲೇ ಲೈಟ್ಗಳು ಆಫ್ ಮಾಡು ನವೀನ, ಫ್ಯಾನ್ನ. ಯಾಕೆ? ಅಲ್ಲೇ ತಿಂಡಿ ತಿಂದ್ಲಾ? ಯಾಕೋ ತಣ್ಣಗೆ ತಿಂದ್ಕೊಂಡು ಅಲ್ಲೇ ಇದ್ಲು, ಅಲ್ಲೇ ತಿಂಡಿ ತಿಂದ್ಲು. ಏನು ತಿಂದ್ಲು? ವಾಂಗಿಬಾತ್. ಬಂಟೋ ಬಿಡು, ಫ್ರೀಯಾಗಿ ಆಡ್ಲಿ. ಅವನು ಶೂ ಬಿಚ್ಚು.
ಫ್ರೆಂಡ್ಸ್ ಅಮ್ಮನೂ ಬಂದರು, ಅಮ್ಮಂಗೂ ಟಿಫನ್ ಹಾಕ್ಕೊಟ್ಟೆ, ಆರ್ಯ ಕೂಡ ದೋಸೆ ತಿಂದ. ಸೊ ಈಗ ನಾನು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಈ ಮೊಳಕೆ ಕಾಳುಗಳನ್ನ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಚಿಕ್ಕವರಿದ್ದಾಗ ಅದೆಷ್ಟು ಸಲ ಮಾಡಿಸ್ಕೊತಾ ಇದ್ವಿ ಅಂದರೆ ಅಮ್ಮನ ಕೈಲಿ ಆ ಮಜಾನೇ ಬೇರೆ. ಅದರಲ್ಲಿ ಈ ಸ್ಯಾಟರ್ಡೇ ಟೈಮ್ಸ್ ನಾವು ಮಧ್ಯಾಹ್ನನೇ ಸ್ಕೂಲಿಂದ ಬರ್ತಿದ್ವಲ್ಲ, ಆವಾಗ ಅಮ್ಮ ಮಾಡಿಟ್ಬಿಡ್ತಾಯಿದ್ರು. ಸೊ 2 ಸಲ 3 ಸಲ ಊಟ ಹಾಕಿಸ್ಕೊಂಡು ಮಾಡ್ತಾಯಿದ್ವಿ. ಸೊ ಈಗ ಅಥರ್ವನ್ಗೆ ಊಟ ಕೂಡ ಹಾಕ್ಕೊಡ್ತಾಯಿದ್ದೀನಿ. ಅವನು ಮಮ್ಮಿ 2 ಸೈಡು ಸಾಂಬಾರು ಹಾಕಿ ಮಮ್ಮಿ ಅಂತ ಅಂದ್ಕೊಂಡು ಹಾಕಿಸ್ಕೊಂಡ. ಸೊ ಮುದ್ದೆ ಮಾಡಿಕೊಟ್ಟಿದ್ದೀನಿ, ಬಿಸಿ ಬಿಸಿ ಮುದ್ದೆ. ಅಥರ್ವ ಈಗ ಊಟ ಮಾಡಬೇಕು. ಪಕ್ಷಿಗಳು ಫ್ರೆಂಡ್ಸ್ ನೋಡಿ, ನಮ್ಮ ಮನೆ ಭತ್ತ ಎಲ್ಲ ಹಿಂಗೆ ಪಕ್ಷಿಗಳು ಬಂದು 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 ಉದುರಿಸುತ್ತೆ. ನನ್ಗನ್ಸತ್ತೆ ಅದು ಪೂರ್ತಿ ಉದುರಿಸಾಕ್ಬಿಡುತ್ತೆ. ದಿನ ಇಷ್ಟಿಷ್ಟು ಏನು ಮಿಂಚ್ತಾ ಇದೆಯಾ, ಮಳೆಗೆ ಸಿಗಾಕತ್ತೀಯ ಅಂತ ಅನ್ಕೋತಾ ಇದ್ವಿ. ಗುಡುಕ್ತೈತಲ್ಲ ಇವತ್ತು. ನಾನು ಹಂಗೆ ಅನ್ಕೊಂಡೆ. ಅಥರ್ವ, ಸೌಮ್ಯ ಮಮ್ಮಿಗೆ ಏನು ಕೊಡ್ತೀಯ ಈಗ? ಟೀನಾ ಕಾಫಿನಾ? ಕಾಫಿ ನೀನೇ ಮಾಡ್ತೀಯಾ? ಡೋರ್ ಹಾಕು, ಸೊಳ್ಳೆ ಬರ್ತವೆ. ಡೋರ್ ಹಾಕಪ್ಪ. ನಾನು ಸೀರೆ ಕೊಟ್ಟ ಸೌಮ್ಯ ಗಣೇಶನ್ಗೆ. ಇದ್ಯಾವುದು? ಹೌದಾ? ತಗೋ ಶಾವ್ಗೆ ಉಪ್ಪಿಟ್ಟು. ಅವ್ನು ಬರ್ತಾನೆ ಅಂದ್ಬಿಟ್ಟು ಬರ್ಲೇ ಇಲ್ವಲ್ಲ. ಇದು ರಕ್ಷಿತಾ ಬುಕ್ ಮಾಡಿದ್ದ? ಚೆನ್ನಾಗಿದೆ ಅಲ್ವಾ? ರಕ್ಷಿತಂಗಂತೆ. ಇದೊಂಥರ ರಸ್ಟ್ ಆರೆಂಜ್ ಅಲ್ಲ, ಇದು ಬೇರೆ ಥರ ಆರೆಂಜ್. ಕಲರ್ ಕಾಂಬಿನೇಷನ್ ಚೆನ್ನಾಗೈತೆ. ಏನೋ ಅದೇನೋ ಗೋಬಿ ತಗೋತಾಳಂತೆ ಚಿಂಟು ಅಕ್ಕ. ಗೋಬಿ ಆಸೆ ಹುಟ್ಟಿಸ್ಬಿಟ್ಟು ಇಂಟ್ರೆಸ್ಟ್ ಹೋಯ್ತು ಅಂತೆ. ಒಂಚೂರು ಜ್ಯೂಸು ನಾನು ಎಡ್ತಿಗೆ ಜಾಸ್ತಿ ಕೊಟ್ಬಿಟ್ಟಿದ್ದೀನಿ, ನಿಮ್ಗೆ ಕಮ್ಮಿ ಕೊಟ್ಟಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ನನಗೆ ಬೇಜಾರಾಯ್ತು. ನಾನು ನಿಮ್ಮ ಅಷ್ಟೇ ತಗೊಂಡಿದ್ದೀನಿ, ನಾನೇನು ಜಾಸ್ತಿ ತಗೊಂಡಿಲ್ಲ. ಯಾಕೆಂದ್ರೆ ನಾವಿಬ್ರು ಟೀ ಕಾಫಿನಾರು ಕುಡಿತೀವಿ, ನೀನೇನೋ ಜ್ಯೂಸ್ ಮಾತ್ರ ಕುಡಿಲ್ಲ. ಇವ್ರು ಏನಾರು ಮಾಡ್ಕೊಳ್ಳಿ, ಅದು ಇವ್ರ ಮನೆಗೆ ಸಂಬಂಧಪಟ್ಟಿರೋದು. ಇವ್ರ ಹೆಂಡತಿ ಟೀ ಕಾಫಿನಾರು ಕುಡಿದ್ರೆ 3 ಪಟ್ ಬರೀ ಜ್ಯೂಸ್ ನ ಕುಡ್ದಿರ್ತಾಳೆ. ಮನೆಗ್ ಬಂದಿರೋ ನೆಂಟ್ರಿಗೆ ಹಿಂಗ ಮಾಡೋದು ಪಂಕ್ತಿ ಮೇಲೆ ಬಾಡ್ ಬಡಿಸ್ತಾ ಇರ್ತಾರೆ. ನನ್ನ ಹೆಂಡತಿ ಏನು ತಿನ್ನಕ್ಕಿಲ್ಲ, ಜಾಸ್ತಿ ಸ್ವಲ್ಪ ಬಾಡ್ ಹಾಕಿದ್ರೆ ಕೂತಿರೋರು ಬೇಜಾರ. ನೀವು ನೆಂಟ್ರ ತರ ನಾವು ನೆಂಟ್ರ ತರ ಎಲ್ಲ ಫೀಲ್ ಮಾಡಲ್ಲ. ಅದಕ್ಕೆ ನೀವು ಇದೇನು ನೋಟಿಸ್ ಮಾಡಿಲ್ಲ ಅನ್ಸ್ತದೆ. ನಾವ್ ಏನಾದ್ರು ಸತ್ಯ ಹೇಳೋದು ನಮ್ ಧರ್ಮ ಕಣಪ್ಪ. ಸತ್ಯ ಒಪ್ಕೊಬಿಡ್ತೀವಿ ನಾವು ಮುಂಚೆ. ಏನಾರು ಆಗಿರ್ಲಿ ನೆಂಟ್ರಿಗೆ ಹಿಂಗ ಮಾಡೋದು ಪಂಚಿ ಮೇಲೆ ಬಾಡ್ ಬಡಿಸ್ತಂಗ್ ಏನ್ ಬೇಕೇ ಬೇಕು ಅಂದ್ರೆ ಇನ್ನೂ ಒಂದು ಅಣ್ಣದೇ ತಲೆ ಕೆಡ್ಸ್ಕೊಬಿಡಿ, ಹೊರದ್ಬಿಟ್ಟು ಮಾಡ್ಕೊಡ್ತೀನಿ ನೀಟಾಗಿ. ಬಿರಿಯಾನಿ ಮಾಡ್ಬಿಡುವೆ. ಮಾಡೇ ಸೋಮವಾರ ಆದ್ರೆ ಸೂರ್ಯ ಮುಳುಗೋಯ್ತು. ಮಾಡೇ ಅಪ್ರೂಪ ನೆಂಟ್ರು ಬಂದ್ರೆ ಬೇಜಾರು ಮಾಡ್ಕೊಂಡು ಅವ್ರ ಜ್ಯೂಸ್ ವಿಚಾರಕ್ಕೆ. ಸೋಮವಾರ ತಿನ್ನಲ್ಲ ಯಾರು? ಅವ್ರು ಮಂಗಳವಾರ ತಿನ್ನಲಕತ್ತವ್ರು. ಸೋಮವಾರ ತಿನ್ಬಾರ್ದು. ಚಿಕನ್ ಸಿಗಲ್ಲ ಇಷ್ಟೊತ್ತಲ್ಲಿ. ಅಲ್ಲಿ ಸಿಗುತ್ತೆ, ಬರ್ಬೇಕಂತಂದ್ರೆ ಆಯ್ತು. ಈಗ ನೆಂಟ್ರು ಜ್ಯೂಸ್ ವಿಚಾರಕ್ಕೆ ಬೇಜಾರು ಮಾಡ್ಕೊಂಡಾರ, ಬಿರಿಯಾನಿ ಕೊಟ್ಟು ಪ್ಯಾಚಪ್ ಮಾಡ್ಬಿಡವ. ಆಗಲ್ಲ ಕಣವ, ನನ್ಗೆ ಬೆಳಿಗ್ಗೆಯಿಂದ ಬೇಕಾದ್ರೆ ಬೆಳಿಗ್ಗೆ ತಿಂಡಿಗೆ ಮಾಡ್ತೀನಿ. ಈಗ ನಿನ್ ಮಗನ ನೋಟ್ ಯಾರಿಗೆ ಕಳ್ಳ ಪಾಪ, ವೆಜ್ಜೇ ಬೇಕಾ ಬಿರಿಯಾನಿ ಬೇಕಾ? ಮೊಳಕೆ ಕಾಳು ಸಾಂಬಾರ್ ಬೆಳಿಗ್ಗೆಯಿಂದ ಅಡ್ಗೆ ಮನೆಯಲ್ಲ ಬೆಂದೋಗಿದ್ದೀನಿ. ತಿರ್ಗಿಸಿ ಈ ಕಡೆ ಹೇಳ್ತೀನಿ ಫ್ರೆಂಡ್ಸ್, ಈ ವರ್ಕಿಂಗ್ ವುಮೆನ್ಸ್ ಒಂಥರ ತಲೆನೋವು. ಆದ್ರೆ ನಿಜ ಹೌಸ್ ವೈಫ್ಗಳಿಗೆ ಎಷ್ಟು ಕಷ್ಟ ಇರ್ತದೆ ಅಂತ ನನ್ಗೆ ಅರ್ಥ ಆಯ್ತು. ಬೆಳಿಗ್ಗೆ ಮನೇಲಿದ್ರೆ ಬೆಳಿಗ್ಗೆ ಸಂಜೆ ತನಕ ಕೆಲಸ ಬರೀ ಕೆಲಸನೇ ಮಾಡೋದಾಯ್ತದೆ. ಅಪ್ಪ ನಮ್ಮ ಅಕ್ಕಂಗೆ ನಾನು ಅದ್ ಮಾಡೆ ಇದ್ ಮಾಡೆ ಅಂದ್ರೆ ಬರೀ ಅವಳು. ಅದ್ರಲ್ಲೂ ನಮ್ಮ ಮನೆಗಿಂತ ಅವ್ರ ಮನೆ ಜಾಸ್ತಿ ವೆರೈಟಿ ಮಾಡೋದು, ಪಲ್ಯಗಳು ಅದು ಇದು ಅಂತ ಅನ್ಕೊಂಡು. ತಿಂಡಿ ಮಾಡಿದ್ರೆ 3-4 ಟೈಪ್ ಮಾಡಿರ್ತಾರೆ. ಮತ್ತೆ ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ನಮ್ಮ ಬಾವಂಗೆ ಚಿಂಟುಗೆ ಅನ್ಕೊಂಡು ಅದೆಲ್ಲ ಮಾಡೋಷ್ಟರಲ್ಲಿ ಅವಳು ಅಡ್ಗೆ ಮನೇಲೆ ಬೆಂದು ಹೋಗಿರ್ತಾಳೆ. ಇವತ್ತು ನಾನು ಬೆಂದು ಆ ಅಡ್ಗೆ ಬೆಳಿಗ್ಗೆ ಟಿಫನ್ ಮಾಡಿ, ಮಧ್ಯಾಹ್ನ ಸಾರು ಮಾಡಿ, ಮುದ್ದೆ ಮಾಡಿ, ಅನ್ನ ಮಾಡೋಷ್ಟರಲ್ಲಿ ಡೈಲಾಗ್ ಹೇಳ್ದು ಈಗ ಗೊತ್ತಾಯ್ತಾ ಅಂತ. ರಮ್ಯಾ, ಈಗ ಬಟ್ಟೆ ಎತ್ಕೊಬಂದಲ್ಲಿ ಹಾಕಿದ್ದೀನಿ, ಬೈಬೇಡ ಮಡಿಸ್ಕೊಬಿಡು. ಈಗ ತಾನೇ ಮಳೆ ಬರಂಗಾಯ್ತು ಅಂತ ಎತ್ಕೊಬಂದು ಅಲ್ಲಿ ಇಟ್ಬಿಟ್ಟೆ. ನಡೀರಿ ಫ್ರೆಂಡ್ಸ್, ಈಗ ದೀಪಕ್ ಜ್ಯುವೆಲ್ಸ್ಗೆ ಹೋಗ್ಬೇಕು. ಅಕ್ಷಯ ತೃತೀಯಾಗೆ ನಾನು ಏನು ಗೋಲ್ಡ್ ತಗೋತಾ ಇದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಳೆ ಬರಂಗಿದೆ, ಕಾರಲ್ಲಿ ಹೋಗ್ತೀವಿ. ಹೋಗ್ಬಿಟ್ಟು ನಾನು ಆರ್ಡರ್ ಕೊಡಬೇಕು. ಚಿಕನ್ ತಗೋಬರ್ತೀವಿ. ನಿಮ್ಮ ಅಮ್ಮನ ಮನೇಲೆ ಬಿರಿಯಾನಿ ಮಾಡಿಸ್ಬಿಡ್ದ? ಬೇಡ, ಇವತ್ತು ಬೇಡವಾ? ಬೇಡ ಅನಿಸ್ತಾ ಇದೆ. ನಾಳೆ ಅಲ್ಲಿ ರಕ್ಷಿತ ತಿನ್ನೋದು. ಅವಳು ತಿನ್ನೋದಿಲ್ಲ.
ಇವತ್ತು ಬೇಡ. ಇಲ್ಲೇ ನೆನ್ನೆ ಸ್ಯಾಟಿಸ್ಫೈ ಆಗಿಲ್ವಲ್ಲ ರಮ್ಯಾ? ನಿನ್ನೆ ನಮ್ಗೆ ಸಂಡೇ GRS ಹೋದ್ವಲ್ಲ, ಅಲ್ಲಿ ಮಧ್ಯಾಹ್ನ ಊಟ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ನಾನಂತೂ ತಿಂದೇ ಇಲ್ಲ. ನಾನು ಎಗ್ ಕರಿ ಮತ್ತೆ ಪರೋಟ ತಗೊಂಡಿದ್ದು. ಇನ್ನು ನಾಳೆನೂ ನಾವು ತಿನ್ನಲ್ಲ ಮಂಗಳವಾರ. ನಾಳೆ ಇದು ವೀರಭದ್ರೇಶ್ವರ ಸ್ವಾಮಿಗೆ ಅಭಿಷೇಕಕ್ಕೆ ಬರ್ಸಿದೀವಿ. ಬೀಗ್ರ ಊಟ ಬೇರೆ ಆಯ್ತು, ಒಂದು ಮದ್ವೆಗೆ ಹೋಗಿರ್ಲಿಲ್ಲ. ಬಟ್ ಅಭಿಷೇಕಕ್ಕೆ ಬರ್ಸಿದೀವಲ್ಲ, ಹೋಗೋದ್ ಬೇಡ ಅನ್ಕೊಂಡು ನಾಳೆ ದೇವಸ್ಥಾನಕ್ಕೆ ಅಭಿಷೇಕಕ್ಕೆಲ್ಲ ಬರ್ಸ್ಬಿಟ್ಟು ಮಾಡಿಸ್ಬಿಟ್ಟು ಬೀಗ್ರೂಟಕ್ಕೆ ಏನೋ ಹೋಗೋದು. ಅದಕ್ಕೆ ಈಗ ಮಾಡ್ಕೊಂಬಿಟ್ರೆ ಈಗ ಬುಧವಾರ ತನಕ ಎಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ. ಪ್ರಾಣ ಹೋಯ್ತದೆ ನಾನು ತಿಂದಿಲ್ಲ ಅಂದ್ರೆ. ನೀವೇ ಮಾಡಿ ಅದು ಹೆಂಗ್ ಮಾಡ್ತೀರಾ? ನಂದು ಪ್ರಾಬ್ಲಮ್ ಏನಿಲ್ಲ. ಅಡ್ಗೆ ಮನೆ ಬೋರ್ ಆಗ್ಬಿಟ್ಟಿದೆ, ಆಗಲ್ಲ ನಂಗೆ ಇವತ್ತು ಅಡ್ಗೆ ಮನೆ. ನಮ್ಮ ಅತ್ತಿಗೆ ಮಾಡ್ತಾರೆ ಚೆನ್ನಾಗಿ. ಪಾಪ ಅವಳು ತಾನೇ ಸಾಕಾಗಿ ಬಂದೋಳೆ ಅಲ್ಲಿಂದ. ಅಲ್ಲಿ ಬಾವಂಗೆಲ್ಲ ಕಳ್ಸಿ. ಚಿಂಟು ಮಾಡ್ತಾಳೆ ಚೆನ್ನಾಗಿ. ಚಿಂಟು ಬಿರಿಯಾನಿ ಮಾಡ್ತೀಯಾ? ಅವಳು ಕಬಾಬ್ ಮಾಡ್ತಾಳೆ, ಬೇಕಾದ್ರೆ ಬಿರಿಯಾನಿ ಬರೋದಿಲ್ಲ. ಫ್ರೆಂಡ್ಸ್, ಈಗ ಹೊರಟ್ವಿ. ನಂಗೆ ಆನ್ ದಿ ವೇ ಗೋಬಿ ಕೊಡ್ಸಿ ಅಂತ ಹೇಳ್ದೆ. ಗೋಬಿ ಮಾಡ್ತಾ ಇದಾರ ಇವತ್ತು, ಹಾಕಿದಾರ. ಈ ಮಳೆಗಂತೂ ಇವತ್ತು ನೋಡಿ ಇದ್ದಕ್ಕಿದ್ದಂಗೆ ಮಳೆ ಬರ್ತಾ ಇದೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಮಳೆಯಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ತಿಂತಾ ಇದ್ರೆ. ಅದಕ್ಕೆ ಗೋಬಿ ಕೊಡಿಸಿ ಅಂದೆ. ಅವರು ಟೀ ಕುಡ್ದಿಲ್ಲ. ಹಿಂಗೆ ಟೀ ಕುಡಿತಾ ಲೇಟ್ ಮಾಡ್ಕೊಬಿಡ್ತಾರೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟೆ. ಹಿಂಗೆ ಟೀ ಏನು ಒಳ್ಳೇದಲ್ಲ, ಗೋಬಿನ ಒಳ್ಳೇದಲ್ಲ ಅಂತೀರಾ? ಅದಕ್ಕಿಂತ ಕೆಟ್ಟದ್ದು ಅಂತ. ಸೊ ಬಿಸಿ ಬಿಸಿ ಗೋಬಿ ತಿಂದು, ಪಾಪ ಇವತ್ತು ಸೊಪ್ಪು ಹಾಕಿಲ್ಲ ಅವರು. ಮಳೆ ಬರ್ತಾ ಇದೆಯಲ್ಲ ಅಲ್ವಾ? ಇಷ್ಟೊತ್ತಿಗೆ ಹಾಕ್ಬಿಡ್ತಾ ಇದ್ರು. ನಾವೇನು ಟೈಮ್ ಎಷ್ಟೀಗ? 6 ಗಂಟೆ ಬರೋ ಟೈಮು. ಮಳೆ ಈಗ ಮಳೆ ಬರ್ತಾ ಇದೆಯಲ್ಲ ಆ ಕಡೆ. ಏನಾಗುತ್ತೆ ಗೊತ್ತಾ, ಮಳೆ ಬಂದ್ರೆ ವಾಕಿಂಗ್ ಬರಲ್ಲ ಜನ, ಮನೇಲೆ ವಾಕ್ ಬಂದ್ರೆ ಏನಾಗುತ್ತೆ ಅವ್ರದ್ದು ಸೊಪ್ಪು ಖಾಲಿ ಆಗಲ್ಲ. ಬಟ್ ತುಂಬಾ ಫ್ರೆಶ್ ಆಗಿ ಸಿಗುತ್ತೆ. ಬೆಳಗ್ಗೆನೂ ಹಾಕ್ತಾರಂತೆ. ಗೋಬಿ ಸ್ಮೆಲ್ ಹೆಂಗೆ ಏನಾದ್ರು ಡಿಫ್ರೆಂಟ್ ಆಗಿ ಮಾಡಲ್ವಾ ಇಲ್ಲಿ? ಬರೀ ಗೋಬಿ ಅಷ್ಟೇನಾ? ಬೆಳಿಗ್ಗೆಗಿಂತ ಈ ಸಂಜೆ ಟೈಮ್ ತಗೊಬೇಕು ಸೊಪ್ಪು. ಆಗ್ತಾನೆ ಕಿತ್ತು ತಂದಿರ್ತಾರೆ. ಬೆಳಿಗ್ಗೆ ಅಂದ್ರೆ ರಾತ್ರಿನೇ ಕಿತ್ತಿರ್ತಾರ. ಬೆಳಿಗ್ಗೆ ಅಂದ್ರೆ ರಾತ್ರಿನೇ ಕಿತ್ತಿ ತಂದಿರ್ತಾರೆ. ರಾತ್ರಿ ಜಾಸ್ತಿ ಇದಾಗಲ್ಲ ರಮ್ಯಾ, ಬಿಸಿಲಿರಲ್ವಲ್ಲ. ಬೆಳಿಗ್ಗೆ ಟೈಮು ಹೊರಗಡೆ ಇದ್ರೆ ಇದಾಗ್ಬಿಡುತ್ತೆ. ಕೊನೆಗೂ ನನ್ ಗೋಬಿ ತಿನ್ನೋ ಆಸೆ ಈಡೇರ್ಲೇ ಇಲ್ಲ. ಯಾವಾಗ್ಲೂ ಅಲ್ಲಿ ನೂಡಲ್ಸ್ ಆಗ್ತಾ ಇದಾರಂತೆ ಫ್ರೆಂಡ್ಸ್. ಏನು ಗೊತ್ತಾ, ನಾವು ಬರೀ ಪಡ್ಕೊ ಗೋಬಿನೇ ತಗೋತೀವಿ. ಕೆಲವರು ಗೋಬಿ ಮಿಕ್ಸ್ ನೂಡಲ್ಸ್ ಅಂದ್ರೆ ಎಲ್ಲಾ ಮಾಡ್ತಾ ಇರ್ತಾರಲ್ವಾ, ಏನೇನೋ ಹೇಳ್ತಾರೆ. ಆದ್ರೆ ಅವರು ಹೋಗಿದ್ದಾಗ್ಲೇ ಹೇಳ್ಬೋದಿತ್ತಲ್ಲ, ಲೇಟ್ ಆಗುತ್ತೆ ಅಂತ. 1/4 ಗಂಟೆ ನಿಂತಿದ್ದಾಯ್ತು. ಮಳೆ ಬರೋಷ್ಟ್ರಲ್ಲಿ ಬಂದ್ಬಿಟ್ರೆ ಏರಿಯಾ ಮನೆ ಸೇರ್ಕೊಬಿಡ್ಬೋದು. ಆ ಕಡೆ ಇಲ್ಲೊಂದೈತೆ ಯಾರು ನೋಡ್ತೀನಿ. ಎಲ್ಲಿ? ಇಲ್ಲೊಂದಿದೆ ಅಂಗಡಿ. ಬಂಗಾರಪೇಟೆ ಚಾಟ್ಸ್ ಇದೆ. ಚಾಟ್ಸ್ ಬೇಡ ನಂಗೆ, ಇದು ಬಂಗಾರಪೇಟೆ ಬೇಡ. ಅಲ್ಲೊಂದಿದೆ, ಕೇಳಲ್ಲ ಬೇಕಾಗುತ್ತಾ ಅಂತ. ಗೋಬಿನೇನಾ? ಗೋಬಿನೇ ಕೇಳಿ ಏನೋ ತಿನ್ಬೇಕಂತ ಅನ್ಸ್ಬಿಟ್ಟೈತೆ. ತಿಂದಿಲ್ಲ ಅಂದ್ರೆ ನಂಗೆ ಸಮಾಧಾನನೇ ಆಗ್ತಾರಲ್ಲ. ಬಟ್ ಟೇಸ್ಟ್ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಗೋಬಿ ಲೇಟ್ ಆಗುತ್ತಾ? ಆಗಿದೆಯಾ? ಆಫ್ ಪಟ್ ಅಂತ ಇದೆ. ಪಾಪ ಕಸ್ಟಮರ್ಸ್ ಎಲ್ಲ ಹೊಸ್ದಾಗಿ ಓಪನ್ ಮಾಡಿದ್ದಾರೆ. ಪಾಪ ಅವ್ರ ಕೂಡು ಹುಡುಗ. ಇಂಥವ್ರಿಗೆ ಎಂಕರೇಜ್ ಮಾಡಬೇಕು, ಸ್ಟಾರ್ಟಪ್ ಅವ್ರಿಗೆ ಎಂಕರೇಜ್ ಮಾಡಬೇಕು ಆ್ಯಕ್ಚುಲಿ. ಚಿನ್ನ ಸ್ಕ್ಯಾನರಲ್ಲಿ ಆಯ್ತಾ? ಅಲ್ಲೇನು ಹಾಕಿದ್ದಾರೆ? ಸ್ಕ್ಯಾನರ್ ಆಗ್ತಿಲ್ವಾ? ಎಷ್ಟು? ಹಾಂ, ಅಲ್ಲೇನು ನಾವೇನು ಅಡುಗೆ ಮಾಡ್ತಿರೋದು? ಅದು ಏನೇನು ಮಾಡ್ತವ್ರೆ ಕೇಳಲ್ಲ. ಏನದು? ನಾನೇನಾದ್ರು ಹೇಳಿದ್ರೆ ಹುಡುಗಿ ಅಲ್ಲೇ ನೋಡ್ಬಿಟ್ಟ ಅಂದ್ಬಿಡಿದೆ. ಅಲ್ಲ, ನಾನು ಹುಡುಗಿ ಮಾಡ್ತಿರೋದು ಅಂದ ತಕ್ಷಣ ಕೇಳಲ್ಲ ಅಂತ್ಯ. ಅದೇ ಯಾರಾದ್ರೂ ಜೆಂಟ್ಸ್ ಏನಾದ್ರು ಮಾಡ್ತಿದ್ರೆ ಸಾಕು ಗೋಬಿ ತಿನ್ನು ಅಂತ ಅಂದಿರುವೆ. ನೋಡಿ ಫ್ರೆಂಡ್ಸ್, ಹುಡುಗಿ ಅಂತ ಅಂದಿದ್ದಕ್ಕೆ ಅದೇನು ಕೇಳಲ್ಲ ಅಂತಾರೆ. ಅದೇನಾದ್ರು ಜೆಂಟ್ಸ್ ಏನಾದ್ರು ಮಾಡ್ತಿದ್ರೆ ಸಾಕು ಗೋಬಿ ತಿನ್ನು ಮುಗಿಸೆ ಅಂತ ಅಂದಿರ್ತಾ ಇದ್ರು. ನೋಡಕ್ಕೆ ಅಂತಾನೆ ಹೋಗೋರೆ. ನನಗೆ ಡ್ರೈವಿಂಗ್ ಬರುತ್ತೆ.
ಕೊನೆಗೂ ಗೋಬಿ ತಿಂದಾದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಅಲ್ಲಿಂದ ನಾವು ಬಂದಿದ್ದು ದೀಪಕ್ ಜ್ಯುವೆಲ್ಸ್ಗೆ. ಸೊ ದೀಪಕ್ ಜ್ಯುವೆಲ್ಸ್ಗೆ ಇವತ್ತು ಬಂದಿರೋ ರೀಸನ್ ಏನಂತ ಅಂದರೆ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಅಕ್ಷಯ ತೃತೀಯಾಗೆ ಪ್ರತಿ ವರ್ಷ ಏನಾದರೂ ಒಂದು ಗೋಲ್ಡ್ ತೊಗೊಂಡಿಲ್ಲ ಅಂತಂದರೆ ಸಮಾಧಾನ ಆಗಲ್ಲ. ಸೊ ಅದು ಕಷ್ಟನೋ ಸುಖನೋ ಹೇಗಾದರೂ ಸ್ವಲ್ಪ ಅಮೌಂಟ್ ಅಂತ ಅರೇಂಜ್ ಮಾಡಿಕೊಂಡು ಆ ಟೈಮಲ್ಲಿ ಏನಾದರೂ ಒಂದು ಗೋಲ್ಡ್ ತೊಗೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆ ಪರ್ಸ್ನಲಾಗಿ ನನ್ನ ಲೈಫಲ್ಲಿ ಅದು ಕೂಡ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಹಾಗಾಗಿ ನಾನು ಇವತ್ತು ಒಂದು ಜ್ಯುವೆಲ್ರಿನ ಆರ್ಡರ್ ಕೊಡೋಣ ಅಂತ ಅಂದ್ಬಿಟ್ಟು ಬಂದೆ. ಇನ್ನೇನು ಅಕ್ಷಯ ತೃತೀಯ ಬಸವ ಜಯಂತಿ ಬಂದು ಏಪ್ರಿಲ್ 20ನೇ ತಾರೀಕು. ಇವತ್ತಿನ ಗೋಲ್ಡ್ ರೇಟಲ್ಲಂತೂ ತುಂಬಾ ಕಷ್ಟ ಇದೆ ಆಯಿತಾ. ಸೊ ಮುಂಚೆ ಎಲ್ಲ ಏನಂತಂದರೆ ಅಟ್ಲೀಸ್ಟ್ ಏನಾದರೂ ಟ್ರೈ ಮಾಡ್ಬೋದಿತ್ತು. ನನ್ನ ಲೈಫಲ್ಲಿ ಯಾವ ಥರ ಸ್ಟಾರ್ಟ್ ಆಯಿತು ಅಂತ ಅಂದರೆ, ಅಕ್ಷಯ ತೃತೀಯ ಅಂತ ಬಂದಾಗ ಫಸ್ಟ್ ನಾನು ಅಕ್ಷಯ ತೃತೀಯಾಗೆ ಒಂದು ಇಯರಿಂಗ್ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೆ. ಒಂದು ಓಲೆ, ಅದು 4ರಿಂದ 5 ಗ್ರಾಮ್ ಇರೋವಂಥ ಓಲೆ ತೊಗೊಂಡೆ ನಾನು. ಸೊ ಅದಾದಮೇಲೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದಾಗೆ ಎವ್ರಿ ಇಯರ್ ಏನಂತಂದರೆ ಈ ಸ್ಕೀಮ್ ಕಾರ್ಡ್ಸ್ ಏನು ಬರುತ್ತೆ ಅದರಲ್ಲಿ ಮಂತ್ಲಿ ಇಷ್ಟಿಷ್ಟು ಅಂತ ಸೇವಿಂಗ್ಸ್ನ ಮಾಡಿಕೊಂಡು ಅದ್ರ ಜೊತೆಗೆ ನಾವು ಹೊರಗಡೆ ಚೀಟ್ಸು ಆ ಥರ ಏನಾದರೂ ಹಾಕ್ಕೊಂಡಾಗ ಅಷ್ಟೇ ಅಮೌಂಟ್ನ ನಾವು ಸೇವ್ ಮಾಡಿಕೊಂಡು ಗೋಲ್ಡ್ ಏನಾದರೂ ತೊಗೊಳೋದಕ್ಕಾಗೋದು. ಹಾಗೆ ಪ್ರತಿ ವರ್ಷ ಈ ಥರ ಬಸವ ಜಯಂತಿ ಅಕ್ಷಯ ತೃತೀಯ ಬರೋಷ್ಟರಲ್ಲಿ ಏನಾದರೂ ಒಂದು ಅಮೌಂಟ್ ಈ ಥರ ಚೀಟಿ ಅಥವಾ ಅದೇ ಸ್ಕೀಮ್ ಕಾರ್ಡ್ ಈ ಥರ ಏನಾದರೂ ಕಟ್ಕೊಂಡು ಸ್ವಲ್ಪ ಅಮೌಂಟ್ನ ಅರೇಂಜ್ ಮಾಡ್ಕೊಂಡಿರ್ತೀನಿ. ಅವತ್ತು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನ ಅದು 1 ಗ್ರಾಮ್ ಆಗಿರ್ಬೋದು 2 ಗ್ರಾಮ್ ಆಗಿರ್ಬೋದು. ಇವತ್ತಿನ ಗೋಲ್ಡ್ ರೇಟ್ ಅಂತೂ 14,500 ಚಿಲ್ಲರೆ ಈ ಥರ ಇದೆ. ಸೊ ತುಂಬ ಕಷ್ಟ ಇದೆ ಇವಾಗ ಗೋಲ್ಡ್ ತೊಗೊಳೋದು. ಬಟ್ ಎಷ್ಟಾಗುತ್ತೆ ಅಷ್ಟನ್ನು ತೊಗೊಳ್ಳೋಣ ಅವತ್ತಿನ ದಿನಕ್ಕೆ ಅಂತ ಅಂದ್ಬಿಟ್ಟು ನಾನೇನಂತ ಅಂದರೆ, ನಾನೊಂದು ಈಗ ತುಂಬಾ ಟ್ರೆಂಡಿಂಗಲ್ಲಿದೆ ತುಳಸಿ ಹಾರ ಅಂತ ಅಂದ್ಬಿಟ್ಟು. ಸೊ ಈಗ ನನ್ನ ಹತ್ರ ಇರೋವಂಥ ಆ್ಯಂಟಿಕ್ ಎಲ್ಲ ಇದೆ ಅಲ್ವಾ, ಸೊ ಈಗ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ತುಳಸಿ ಹಾರಕ್ಕೆ ಆರ್ಡರ್ನ ಕೊಟ್ಬಿಟ್ಟು ನಾನು ಬಂದೆ. ಫ್ರೆಂಡ್ಸ್, ಈಗ ನಾವು ಅಮ್ಮನ ಮನೆಗೆ ಬಂದ್ವಿ. ನಾವೆಲ್ಲ ಪ್ಲಾನ್ ಮಾಡಿ ಒಂದು ರೀಲ್ಗೆ ಒಂದು ಕಂಟೆಂಟ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡಿದೀವಿ. ಗೊತ್ತಾ, ಈ ಕಂಟೆಂಟಲ್ಲಿ ನಾವೇ ಇಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ರೀಲಲ್ಲಿ ಒಂದು ಕಂಟೆಂಟ್ ಕೊಡ್ತೀವಿ. ಈಗ ನಮಗೆ ಕ್ಯಾಮ್ರಾಮನ್ ಆಗಿ ಸಾಕು. ಇಲ್ಲೊಬ್ರು ಇದಾರೆ, ಸುಳ್ಳು ಸುಳ್ಳು. ಸೊ ಈಗ ನಾವು ಮಾಡ್ತೀವಿ. ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ ಮತ್ತು ಶಾರ್ಟ್ಸಲ್ಲೂ ಹಾಕಿರ್ತೀನಿ ನೋಡಿ. ಇದೊಂದು ನನ್ನ ತಮ್ಮನ್ನ ಹೀರೋ ಮಾಡ್ತಾ ಇದೀವಿ ಈ ಒಂದು ರೀಲಲ್ಲಿ. ಇವ್ರು ಯಾರು ವಿಲನ್ ಮಾಡಕ್ ಒಪ್ಕೊಳ್ದೆ ನನ್ನ ತಲೆ ಮೇಲೆ ಹೇಳ್ತಿದ್ರು ವಿಲನ್ನ ಮಾಡ್ತೀನಿ ಅಂತ ಯಾರಾದ್ರೂ ಒಬ್ರು ವಿಲನ್ ಆಗ್ಲೇಬೇಕು ತಾನೆ. ನನಗೆ ಗೊತ್ತು ನೀವೆಲ್ಲ ನಮ್ಮ ಫ್ಯಾಮಿಲಿನ ಈ ತರ ಎಲ್ಲ ನೋಡೋದಕ್ಕೆ ಇಷ್ಟಪಡಲ್ಲ ಅಂತ. ಬಟ್ ಇದು ಜಸ್ಟ್ ಒಂದು ಇದಷ್ಟೇ, ಏನು ಕಂಟೆಂಟ್ ವಿಡಿಯೋ. ಒಂದು ಮೆಸೇಜ್ ಸಿಗುತ್ತೆ ಈ ವಿಡಿಯೋದಿಂದ, ಒಂದು ಮೆಸೇಜು ಸಿಗುತ್ತೆ, ಜೊತೆಗೆ ಒಂದು ಎಂಟರ್ಟೈನ್ಮೆಂಟು ಸಿಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇರೋದು ಅಲ್ವಾ ಪೃಥ್ವಿ? ಕಾನ್ಸೆಪ್ಟ್ ಯಾರ್ದಿದು? ಸ್ಕ್ರಿಪ್ಟ್ ಆ್ಯಕ್ಚುಲಿ ಎಲ್ಲ ಮಿಕ್ಸ್ ಆಯಿತು, ಇಲ್ಲ ಒಬ್ರದೇ ಅಲ್ಲ, ಸ್ವಲ್ಪ ಸ್ವಲ್ಪ. ಸ್ಟಾರ್ಟ್ ಮಾಡಿದ್ದು ಶಿವು ಫಸ್ಟು. ಏನಾದರೂ ಈ ಥರ ಒಂದು ನೆಗೆಟಿವ್ ಇದ್ರಲ್ಲಿ ಮಾಡಬೇಕು ಅಂತ, ಆಗ ನಾನು ಅದನ್ನು ಫುಲ್ಲು ಸ್ಕ್ರಿಪ್ಟ್ ನಾನು ರೆಡಿ ಮಾಡಿದೆ. ಫೈನಲ್ ಸ್ಕ್ರಿಪ್ಟ್ ರೆಡಿ ಇದೆ. ಈಗ ನಾವು ಎಕ್ಸಿಕ್ಯೂಟ್ ಮಾಡಬೇಕು. ಫ್ಲಾಪ್ ಆಗ್ಬೋದು, ಏನಾಗುತ್ತೋ ಗೊತ್ತಿಲ್ಲ, ಒಟ್ನಲ್ಲಿ ಟ್ರೈ ಅಂತೂ ಮಾಡ್ತೀವಿ. ಈಗ ಆಕ್ಚುಲಿ ಆರ್ಯ ಸುಮ್ಮನೆರಪ್ಪ ಒಂದು ನಿಮಿಷ. ಏನು ಗೊತ್ತಾ, ಈಗ ಇಲ್ಲಿ ಡೈರೆಕ್ಷನ್ ಕ್ಯಾಮ್ರಾಮ್ಯಾನ್, ಡೈರೆಕ್ಷನ್ ಯಾರ್ದು? ಈಗ ಸದ್ಯಕ್ಕೆಲ್ಲ ಕ್ಯಾಮ್ರಾಮನ್ಸ್ ಆಗಿದ್ದೀವಿ. ಸ್ಟಾರ್ಟ್ ಮಾಡಿ. ನಡೀತಾನೆ ಬಿಟ್ಬಿಡು ರಕ್ಷಿತವನ್ನ, ಸುಮ್ಮನೆ ಓಡಾಡ್ಕೊಂಡಿರ್ತಾರೆ. ಅವ್ನ ಪಾಡಿಗೆ ಅವ್ನು ನ್ಯಾಚುರಲ್ ಆಗಿ ಬರ್ತಾ ಇದ್ದಾರೆ. ಪಟ್ಟಂತ ಸ್ಟಾರ್ಟ್. ಅಮ್ಮ, ಆಸ್ತಿ ಏನಿದೆ ಅಮ್ಮ, ಆಸ್ತಿ ಏನಿದೆ ನಮ್ಮ ಅಪ್ಪಂದೇ ಆಗ್ಲಿ ನಮ್ಮ ತಾತಂದೇ ಆಸ್ತಿ ಎಲ್ಲ ನಮ್ಗೆ ಬರ್ಬೇಕು. ಅದನ್ನ 3 ಭಾಗ ಮಾಡ್ತೀನಿ 2 ಭಾಗ ಮಾಡ್ತೀನಿ ಎಲ್ಲ ಏನಿಲ್ಲ, ಎಲ್ಲ ನನ್ನ ಆಸ್ತಿ ನನ್ನ ಹೆಸರು ಬಂದ್ಬಿಡ್ಬೇಕು. ಅರ್ಥ ಆಯ್ತಾ? ಯಾಕೋ ಶಿವ ನಿಮ್ಗೆ ಇಷ್ಟು ದುರಾಸೆ ಈಗ? ಹೆಣ್ಮಕ್ಳಿಗೆ ಅಂತ ಮೆನ್ಷನ್ ಮಾಡು. ಆಗ ಇದೆಲ್ಲ ಮಾಡಿ ನಾವೆಲ್ಲ ತಗೊಳ್ತೀವಿ. ಹೆಂಗಿರ್ಬೇಕು
ಶಿವು ಹೇಳೋದು 20 ಹೇಳ್ತಲ್ಲ ನೀಟಾಗಿ ಹೇಳ್ಬೇಕು. ತೊದ್ಲಿಸ್ದೆ. ಅಂತ ಹೇಳ್ಬಿಡ, 3 ಭಾಗ ಅಂತ ಕೊಡ್ತೀನಿ ಅಂತ ಹೇಳ್ಬಿಡ. ಆತರ ಆಗ ಗೊತ್ತಾಗುತ್ತೆ. ನಮ್ಮ ಅಪ್ಪನ ಆಸ್ತಿ ನಿಮಿಷ ಏನಿದೆ ಇರೋ ನಾನು ತಕ್ಷಣ ಅಂದ್ಬಿಟ್ರೆ ಅಮ್ಮ, ಅಪ್ಪನ ಆಸ್ತಿ ಏನಿದೆ ಅದೆಲ್ಲ ನನಗೆ ಬರ್ಬೇಕು. ಈ ಹೆಣ್ಮಕ್ಳಿಗೆ ಕರಿತೀನಿ ಅದೆಲ್ಲ ಆಗಲ್ಲ. ಪೂರ್ತಿ ಆಸ್ತಿ ನನ್ನ ಹೆಸರು ಬರ್ಬೇಕು. ಅರ್ಥ ಆಯ್ತಾ? ಎಲ್ಲಿಂದ ಬರ್ತೀರಾ? ಇಲ್ಲೇನೆ ಇಲ್ಲಿ ಪಾರ್ಕ್ ಸ್ಟೆಪ್ಸ್ ಹತ್ರನೇ ಬರ್ತಾ ಇದ್ದಾರೆ ಅಣ್ಣ. ನನಗೆ ಎದ್ದೋಗ್ಲಾ ಅಂದ್ಬಿಟ್ಟು ನೀವ್ ಹೇಳು ಕಂಟಿನ್ಯೂ ಮಾಡು. ಅವ್ರು ಬರ್ತಾರ ಕೇಳಿಸ್ಕೋಬೇಕು, ನೀವ್ ಬಂದ್ ಕೇಳಿಸ್ಕೋಬೇಕು ತಾನೆ. ಕೇಳಿಸ್ಕೊಳ್ಳೋದೇನಿಲ್ಲ. ಇರ್ಬೇಕಿತ್ತು ಕಡಿ. ನಾನು ಏನೇನ್ ಮಾಡ್ಬೋದು? ಎಲ್ಲಾನು ಮಾಡ್ತೀರಾ? ಏನೇನ್ ಮಾಡ್ಬೋದು ಹೇಳು? ಎಲ್ಲಾನು ಮಕ್ಕಳು ಹಣ್ಣು ತೊಳೆ ಅಂತವಿಂದ ಹಿಡ್ದು ಎಲ್ಲಾ ಕೆಲಸ ಮಾಡ್ತೀನಿ ನಾನು. ಅದು ನನ್ ಗಂಡ ಅಂದ್ರೆ ನಾನು ನನ್ ಗಂಡಂತ ಮಾಡ್ತೀನಿ. ಏನಂದ್ರೆ ಇನ್ನೊಂದ್ಸಲ ಹೇಳ. ನಾನು ನನ್ ಗಂಡಂತ ಮಾಡಿಸ್ತೀನಿ, ಸುಮ್ಮನಿರಿ ಅಂದ್ರೆ. ನಿನ್ ಗಂಟೆಗೆ ವಿಡಿಯೋ ಕಳಿಸ್ತೀನಿ. ಮದುವೆ ಹುಡ್ಕೊಂಡ್ ಬಂದಾಗ ಫ್ರೆಂಡ್ ಇದು ಲಿಂಕ್ ನ ಏನು ಸ್ಟಾರ್ ಮಾರ್ಕ್ ಮಾಡಿ ಇಟ್ಕೊಂತೀನಿ. ಇದ್ರಲ್ಲಿ ಮೇಲ್ ಫೇವ್ರೇಟ್ ಅಲ್ಲಿ ಇಟ್ಕೊಂಡು ಒಂಚೂರು ಹಾಕಿ ನವೀನ್. ಹುಡುಗನ್ ಕಳಿಸ್ತೀನಿ. ಸರ್ ನೀವು ಮದುವೆ ಬಿಡಿ ಹುಡುಗಿನ ಹಣ್ಣು ತೊಳಸ್ತಾಳೆ ನಿಮ್ ಮಗೋದ ಅಂತ. ಅಮ್ಮ ಬಮ್ಮ ನೀನುವೆ. ಅಯ್ಯೋ, ಈ ಲವ್ ಮ್ಯಾರೇಜ್ ಆದವ್ರು ನನ್ನ ಹಣ್ಣು ತೊಳೆಯಕ್ಕೂ ಸರಿ ಇರ್ತಾರೆ. ನೀವು ಎಷ್ಟು ಬುದ್ಧಿ ಹೇಳ್ದ ನಮ್ ಹುಡುಗಿ ಘಾಟಿ ಅಂತ ನಾನು ಸ್ವೀಟಿ ಮಾಡ್ಕೊತೀನಿ ಅಂದ್ರಿ. ನನ್ ಸ್ವೀಟಿನಿ ಅಂತ ಹೇಳ್ರಿ ನೀವು. ಮಾಡಿದೀನಿ ಸ್ವೀಟಿ ಅವರು ಮಾಡ್ಕೊಂಡವ್ರು ನಿಮ್ನ ಸ್ವೀಟಿಯ ಹೇಳ್ರಿ ನನ್ ಬಗ್ಗೆ. ಹುಡುಗಿ ಘಾಟಿ ಅಂತ ಕೇಳಲಿಲ್ಲ. ಇಲ್ಲ ನಾನು ಸ್ವೀಟಿ ಮಾಡ್ಕೊತೀನಿ ಅಂತ. ಇಲ್ರಿ ಎಲ್ರ ಮುಂದೆ ಘಾಟಿ ಆದ್ರೆ ಅವಳು ಸ್ವೀಟಿ. ಸ್ವೀಟಿ ಅವ್ರು ಹೇಳಕ್ ಬಿಡು. ನೀನೇ ಜೊತೆಗೆ ಸೇರ್ಕತ್ತಿದ್ಯಾ? ನಮ್ ಲವ್ಗೆ ಹೆಲ್ಪ್ ಮಾಡೋ ಸಾರಥಿಗಳ ಇವರು. ಅಮ್ಮ ಮಗಳು ಕೇಳಿದೀವಿ. ಇದಕ್ಕೆ ಒಂದು ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. KS ಅವ್ರಿಗೆ ಕೋಚಿಂಗ್ ಕೊಡ್ತಿದ್ರು, ಫ್ರೀ ಕೋಚಿಂಗ್ ನ. ಇವಳು ನನ್ನ ಸೇರ್ ಬಾರಿ ಕೋಚಿಂಗ್ ಹೋಗೋದ ಯಾಕಂದ್ರೆ ನಿಮ್ ಬಾಬಾ ಚೇರಿಲ್ಲ ಅಂದ್ಬಿಟ್ಟು ಹಿಂದೆಗಡೆ ಕುತ್ಕೊಂಡು ನಾನ್ ನೋಡಿದ್ರೆ ಪಕ್ಕಾ ಸ್ಟೂಡೆಂಟ್ ತರ ಅವ್ರು ಕೇಳೋ ಕ್ವಶನ್ಗೆಲ್ಲ ಎದ್ ನಿಂತ್ಕೊಂಡು ಆನ್ಸರ್ ಮಾಡಿ. ಅಮ್ಮ ಏನ್ ಮಾಡ್ತಿದ್ಯಾ? ಇದೆಲ್ಲ ಮಾಡಿದ್ಯಾ ನಂಗೆ ಗೊತ್ತಿಲ್ವಲ್ಲಕ್ಕ ನೀನು. ಇವ್ರದ್ದು ಮದುವೆ ಇದ್ರೆ ಶಿವ ಅವ್ರದ್ದು ಚೌಟ್ರಿ ಅಲ್ಲೇ ದೇವಸ್ಥಾನ ಐತಲ್ಲ ಅದ ಚಮನಿ. ನಾನು ಸೀರಿಯಸ್ ಆಗಿ ಪೂಜೆ ಅಲ್ಲೇ ಓದಕ್ ಹೋಗೋದು. ನೀವ್ಯಾಕೆ ಎಲೆ ಹಾಕೊಂಡು ಕೂತಿದ್ದೀರಾ? ನನ್ನ ಎಲೆ ಹಾಕೊಂಡಿದೆ ಯಾರು. ಆಮೇಲೆ ಒಂದ್ಸತಿ ಯಾವಾಗ ಗಲ್ಲಿಗೆ ಹೋಗಿದ್ದ ಬಾಕಿ ಫ್ಲವರ್ ಶಾಪ್ ಬಂದಿದ್ದ. ಬಂದಿದ್ದು ಅಮ್ಮ ನೀರ್ ಇಲ್ಲಿ ಇಟ್ರೆ ಬಂಟು ಇದ್ ಮಾಡ್ತಾನೆ. ಬಾ ನೀರೇನ್ ಬೇಡ, ಇಲ್ಲಿ ಇಟ್ಟಷ್ಟು ಡೇಂಜರ್ ಏನೆ. ಅವ್ನ್ ಬಿಡ್ತಾನೆ ಕಣಮ್ಮ ಅವನು. ಇಲ್ಲ ಹಾಕಿಲ್ಲ. ಮಸಾಲೆ ಪುರಿ ತಿಂದ್ರೆ ಕಾಯ್ತಿಪುರಂ ಕರ್ಕೊಂಡು ಹೋಗೋದು. ನಾನೇ ಮಸಾಲೆ ಪುರಿ ತಿಂದ ಏಯ್, ತಾನು ಫೋನ್ ಮಾತಾಡ್ಕೊಂಡು ಕೊಡು ಒಂಚೂರ ಬೇಗ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈಗ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಸೊ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.